ಹಾಗೆ ಎರಡನೇ ಅಧಿಪತಿ ಆಗಿರ್ತಕ್ಕಂಥ ಶನಿ ಮೂರನೇ ಮನೇಲಿ ಕೂತಿದ್ದಾನೆ. ಎರಡನೇ ಅಧಿಪತಿ ಆಗಿರ್ತಕ್ಕಂಥ ಶನಿ ಮೂರನೇ ಮನೇಲಿ ಇದ್ದಾನೆ, ಕುಂಭರಾಶಿಲಿ ಇದ್ದಾನೆ. ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತೆ, ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತೆ. ಯಾಕಂದ್ರೆ ದ್ವಿತೀಯಾಧಿಪತಿ ಮೂರನೇ ಮನೆಗೆ ಹೋದ್ರೆ ಅದು ಆರ್ಥಿಕ ಪರಿಸ್ಥಿತಿ. ಇದು ಮೇದಿನಿ ಜ್ಯೋತಿಷದ ರೀತಿ ನಾನು ಫಲಗಳನ್ನು ಹೇಳ್ತಾ ಹೋಗ್ತೀನಿ. ಕುಸಿಯುತ್ತೆ. ದೇಶದ ಸಾಲ ಸ್ವಲ್ಪ ಹೆಚ್ಚಾಗತ್ತೆ. ಶನಿಯ ಅಂಶದಲ್ಲಿ ನಾವು ನೋಡಿದಾಗ ಅನೇಕ ವಿಚಾರಗಳಲ್ಲಿ ಈಗಿರ್ತಕ್ಕಂಥ ಸಾಲದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಾಗತ್ತೆ, ಕಮ್ಮಿ ಆಗೋದಿಲ್ಲ ಈ ವರ್ಷ. ಹಾಗೆ ರಫ್ತು ಹೆಚ್ಚಾಗತ್ತೆ. ಎಕ್ಸ್ಪೋರ್ಟ್ ಅಂತ ನಾವೇನ್ ಕರಿತೀವಿ ಬಹಳ ಹೆಚ್ಚಾಗತ್ತೆ. ಯಾರ್ಯಾರು ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಇದ್ದೀರಾ ಉತ್ತಮವಾಗಿರ್ತಕ್ಕಂಥ ಲಾಭ ನಿಮಗೆ ಖಂಡಿತ ದೊರೆಯುತ್ತೆ. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಅನೇಕ ಭೂಮಿಗಳನ್ನ ಭೂ ಕುಸಿತದಿಂದ ಅಥವಾ ಭೂ ಕಬಳಿಕೆಯಿಂದ ನ್ಯಾಚುರಲ್ ರಿಸೋರ್ಸಸ್ ನೈಸರ್ಗಿಕವಾಗಿರ್ತಕ್ಕಂಥ ಕೆಲವು ಜಾಗಗಳು ದೊಡ್ಡದಾಗಿ ಹೋಗುತ್ತೆ. ಅದು ನ್ಯೂಸು ಆಗುತ್ತೆ, ಒಂದು ಡೇಟಾನೂ ಬಿಡ್ತಾರೆ. ಎಷ್ಟು ಜನ ಮೋಸ ಮಾಡಿ ಒಂದು ಅರಣ್ಯದ ವಿಚಾರ ಇರ್ಬೋದು, ಕಾಡಿನ ವಿಚಾರ ಬಗ್ಗೆ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಬೆಟ್ಟ ಗುಡ್ಡದ ವಿಚಾರ ಇರ್ಬೋದು, ರಿಡ್ಯೂಸ್ ಆಗುತ್ತೆ. ನ್ಯಾಚುರಲ್ ರಿಸೋರ್ಸಸ್ ಡಿಸ್ಟ್ರಕ್ಷನ್ ರಿಡಕ್ಷನ್ ಎರಡೂ ಇದೆ. ಇಷ್ಟು ಈ ಶನಿ ಎರಡನೇ ಅಧಿಪತಿ ಮೂರಲ್ಲಿ ಇರ್ತಕ್ಕಂಥದ್ದು.